ಸಂಸ್ಕೃತಿಯನ್ನ ಉಳಿಸ್ತಕ್ಕಂಥದ್ದೇ ಪತ್ರ. ಜಯಂತಿ ಮೇಡಮ್ ಒಂದು ಆಲೋಚನೆ ಇರಬೇಕು, ಪತ್ರ ಆ ಕಡೆ ಇರಲಿ, ಸಂಸ್ಕೃತಿ ಈ ಕಡೆ ಇರಲಿ. ನಮ್ದು ಹಂಗಲ್ಲ, ಪತ್ರದಿಂದನೇ ಸಂಸ್ಕೃತಿ ಉಳಿದಿದೆ, ಸಂಸ್ಕೃತಿಯಿಂದ ಪತ್ರಗಳು ಬೆಳೀತಾರೆ. ನಾವು ಮೊದಲನೇ ನಾವು ಕಾಪಾಡ್ಕೋಬೇಕಾಗಿರೋದೇ ಭಾರತೀಯ ಸಂಸ್ಕೃತಿ. ಭಾರತೀಯ ಸಂಸ್ಕೃತಿ ನಮ್ಮಲ್ಲಿ ಎಲ್ಲಿವರೆಗೆ ಬದಲಾವಣೆ ಆಗಿ ಪಾಶ್ಚಾತ್ಯಕ್ಕೆ ಹೊಂದಾಣಿಕೆ ಮಾಡ್ಕೊಳ್ತಾ ಹೋಗ್ತೀವೋ ಆಗ ನಮ್ಮ ತನವನ್ನು ನಾವು ಕಳ್ಕೊಳ್ತೇವೆ. ನಮ್ಮ ತನ ನಮ್ಮಲ್ಲಿ ಉರಿಯೋದಿಲ್ಲ. ಎಲ್ಲ ಹೇಳೋದು ಇವತ್ತು ನಮ್ಮ ಪೇರೆಂಟ್ಸ್ ತಪ್ಪು ಜಾಸ್ತಿ ಇದೆ, ತಂದೆ ತಾಯಿಯರ ತಪ್ಪುಗಳು ಜಾಸ್ತಿ ಇದೆ. ಅದ್ರ ಕಾರಣನೇ ನಾವೇ. ನಾವು ಬೆಳೆಯುವಾಗ, ನಮ್ಮನ್ನ ಬೆಳೆಸುವಾಗ ಆ ರೀತಿ ಯಾರು ಬೆಳೆಸಲಿಲ್ಲ. ನಮ್ಗೆ ಸ್ಕೂಲ್ ಕಳಿಸ್ಬೇಕಾದ್ರೆ ತಂದೆ ತಾಯಿ ನಮ್ ಜೊತೆ ಗೊತ್ತಿರಲಿಲ್ಲ. ತಂದೆ ತಾಯಿ ಏನ್ ಓದ್ತಾ ಇದೀಯಾ ಅವ್ರಿಗೆ ಕೇಳ್ತಾ ಇರ್ಲಿಲ್ಲ. ಆದ್ರೆ ಎಚ್ಚರಿಕೆ ಕೊಡ್ತಾ ಇದ್ರು. ಎಚ್ಚರಿಕೆನೆ, ಆ ಜಾಗೃತೆಯೇ ನಮ್ಮನ್ನ ಜಾಗೃತರನ್ನಾಗಿ ಮಾಡ್ಲಿಕ್ಕೆ, ನಾವೊಂದು ಒಳ್ಳೆಯ ಸ್ಥಿತಿ ತಲುಪಲಿಕ್ಕೆ ಕಾರಣ ಆಯ್ತು. ಆ ಜಾಗೃತಿ ನಮ್ಮಲ್ಲಿ ಉಂಟಾಗಬೇಕಾದ್ರೆ ಆ ತಂದೆ ತಾಯಿ ಇದ್ರಲ್ಲ, ಅವ್ರು ಯಾವ ರೀತಿಯ ನಮಗೆ ಸಂಸ್ಕಾರವನ್ನ ಕೊಟ್ಟಿದ್ದಾರೆ ಅನ್ನುವುದು ಮುಖ್ಯ ಆಗುತ್ತೆ. ಇವತ್ತಿನ ತಂದೆ ತಾಯಿಗಳಲ್ಲೂ ಸಂಸ್ಕಾರ ಇಲ್ಲ, ಮಕ್ಕಳಲ್ಲೂ ಸಂಸ್ಕಾರ ಇಲ್ಲ. ತಂದೆ ತಾಯಿಗಳಲ್ಲಿ ಸಂಸ್ಕಾರ ಇದ್ದಾಗ ಮಕ್ಕಳಲ್ಲೂ ಸಂಸ್ಕಾರ ಬರುತ್ತೆ. ನಾವು ಒಂದು ಮನೆಗೆ ಹೋದ್ರೆ ಇವತ್ತು ಮಕ್ಕಳು ಅಪ್ಪ ಅಮ್ಮ ಅದು ಬಂದವ್ರ ಜೊತೆ ಮಾತಾಡ್ತಾ ಇರ್ತಾರೆ, ಮಕ್ಕಳು ರೂಮ್ ಸೇರ್ಕೊಳ್ತಾರೆ. ರೂಮಲ್ಲಿ ಇರ್ತಾರೆ, ಅವರು ಬಂದು ಮಾತಾಡಲ್ಲ, ಯಾರು ಅಂತಾನೂ ಕೇಳಲ್ಲ, ಯಾರು ಬಂದಿದ್ದಾರೆ ಅಂತಾನೂ ಕೇಳಲ್ಲ. ಅದು ನಾವು ಮೊದಲು ನಿಲ್ಲಿಸ್ಬೇಕಾಗಿದ್ದು ಅದೇ. ಇದರಿಂದ ಬಾಂಧವ್ಯನೇ ಗೊತ್ತಾಗಲ್ಲ. ನಮ್ಮ ಅಪ್ಪನಿಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಎಷ್ಟು ಜನ ಸ್ನೇಹಿತರಿದ್ದಾರೆ, ಅವ್ರು ಎಲ್ಲೆಲ್ಲಿ ಹೋಗ್ತಾರೆ, ಅವರು ಹೇಗೆ ಒಂದು ಬಾಂಧವ್ಯವನ್ನ ವೃದ್ಧಿಸಿಕೊಂಡಿದ್ದಾರೆ ಅನ್ನೋದು ಅವ್ರಿಗೆ ಬರೋದೇ ಇಲ್ಲ. ಕೊನೆಗೆ ಇವತ್ತಿನ ಪರಿಸ್ಥಿತಿ ಎಲ್ಲಿಗೆ ತಂದು ನಿಲ್ಸಿದೆ ಅಂದ್ರೆ, ಅಪ್ಪನ ಕೈಯಲ್ಲಿ ಒಂದು ಮೊಬೈಲು, ಮಗಳ ಕೈಯಲ್ಲಿ ಒಂದು ಮೊಬೈಲು, ಹೆಂಡತಿ ಕೈಯಲ್ಲಿ ಇನ್ನೊಂದು ಮೊಬೈಲ್. 3 ಜನ ಆಂಟಿ ಅಂಕಲ್, ಎಲ್ಲರೂ ಆಂಟಿ ಅಂಕಲ್. ಆಮೇಲೆ ನಮ್ಗಿಂತ ವಯಸ್ಸಾಗಿರ್ತಕ್ಕಂಥವ್ರು ನೋಡ್ತೀವಿ, ಅವರು ನಮ್ಮನ್ನ ಆಂಟಿ ಅಂಕಲ್ ಅನ್ಬಿಡ್ತಾರೆ. ಅದು ಏನು ಅನ್ನೋದೇ ಗೊತ್ತಿಲ್ಲ. ಆಮೇಲೆ ತಂದ್ಕೊಂಡಿರೋರೆ ನಾವು. ನಮ್ಮ ದಾಳೇಗೌಡ ಸರ್ ಅವರು ಪತ್ರ ಸಂಸ್ಕೃತಿಯ ಬಗ್ಗೆ ಇಷ್ಟವರೆಗೂ ಮಾತಾಡಿದ್ದಾರೆ. ಆ ಪತ್ರನೇ ನಂಗೆ ಸ್ಟ್ರಾಂಗ್ ಬೆಗಳದ್ ಬರ್ಲಿಕ್ಕೆ ಕಾರಣ ಆಯ್ತು. ಯಾಕಂತ ಹೇಳಿದ್ರೆ, ನಾನು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕು ಬೇಗೂರು, ಅಂದ್ರೆ ಇಲ್ಲಿಂದ ಸುಮಾರು 120-130 ಕಿಲೋಮೀಟರ್. ಆದ್ರೆ ಇವತ್ತು ಬೆಳಗುಳದಲ್ಲೇ ನಾವು ನನ್ನ ಸಂಸಾರವನ್ನು ಹೂಡ್ಲಿಕ್ಕೆ ಕಾರಣ ಆಗಿದೆ. ಅಂದ್ರೆ ಅವತ್ತು ನಾವು BA ಎಕ್ಸಾಮ್ ಪಾಸ್ ಮಾಡಿದ್ವಿ, BEd ಮಾಡಿದ್ವಿ, MA ಮಾಡಿದ್ವಿ. ಎಲ್ಲ ಆದ್ಮೇಲೆ ಕೆಲಸ ಹುಡುಕುವ ಪರಿಸ್ಥಿತಿ ಇಷ್ಟೇ ಆಯ್ತು. ಕೆಲಸ ಏನು, ಜೀವನ ನಡೆಸಬೇಕು ಅಂದ್ರೆ ಕೆಲಸ ಮಾಡಬೇಕು ಅಂತ. ಜೀವನ ಇಲ್ಲ, ಕೆಲಸ ಇಲ್ಲ ಅಂದ್ರೆ ನಮ್ ಜೀವನ ಇಲ್ಲ ಅಂತ. ನಾವೊಂದು 21-22 ವಯಸ್ಸಿಗೆ ಬಂದ ಮೇಲೆ ನಾವು ಇನ್ನು ಅಪ್ಪನ ಆಸ್ತಿಯನ್ನ ಹೊಂದಿಕೊಂಡು ಅಪ್ಪನ ಆಸರೆಯಲ್ಲಿ ಬೆಳೆಯುವುದು ತರವಲ್ಲ ಅಂತಕ್ಕಂಥದ್ದು ನಮಗೆ ಕೊಟ್ಟಂತ ಸಂಸ್ಕಾರ. ನಮ್ಮಪ್ಪ ಏನ್ ಹೇಳಿದ್ರು ಅಂದ್ರೆ, ಇವತ್ತು ನಮ್ ಜೊತೆ ಇದ್ದಾರೆ, ಅವರು ನಮ್ ಜೊತೆ ಇದುವರೆಗೂ ನನ್ ಜೊತೆ ಇಲ್ಲ. ನಾವು ಅವ್ರು ಬರ್ತಾರೆ ಅಂತ ಮನೆ ಮಾಡಿದೀವಿ. ಅವರು ನಮ್ಗಿನ್ನು ಕಾಲು ಕೈ ಗಟ್ಟಿ ಇದೆ, ನಾವು ಬರಲ್ಲ. ನಮ್ಮ ಅನ್ನವನ್ನ ನಾವೇ ದುಡ್ಡು ತಿಂತೀವಿ. ಇವತ್ತು 80 years ನಮ್ಮ ತಂದೆಗೆ, 80 ವರ್ಷ. ನಾವು ಮನೆ ಮಾಡಿದ ಯಾಕೆ ಅಂದ್ರೆ, ಅವರಿಬ್ರು ಅಲ್ಲಿ ಇಬ್ಬರೇ ಇದ್ದಾರೆ. ಇವತ್ತು ಎಷ್ಟೋ ಜನ ವೃದ್ಧಾಶ್ರಮಗಳನ್ನು ತಲುಪಿಸ್ಬಿಟ್ಟಿದ್ದಾರೆ. ನಮ್ದು ಅದು ಸಂಸ್ಕೃತಿ ಅಲ್ಲ. ಇವತ್ತೆಲ್ಲ ವೃದ್ಧಾಶ್ರಮಗಳು ಎಷ್ಟು ಜಾಸ್ತಿ ಆಗಿದಾವೆ ಅಂದ್ರೆ, ಪಾಶ್ಚಾತ್ಯರ ಸಂಸ್ಕೃತಿ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ನಾವು ಪಕ್ಷಿಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ, ಬೆಳೆಸ್ತವೆ, ಪಕ್ಷಿಗಳು ಬಿಟ್ಬಿಡ್ತವೆ. ಅದು ಅವ್ರು ಇನ್ನೇನು ಅಲ್ಲೆಲ್ಲ ಹೊರಡುತ್ತವೆ. ಅದು ಮಾನವೀಯ ಸಂಸ್ಕೃತಿ ಆಗಲ್ಲ. ನಮ್ಗೆ ಹುಟ್ಟಿರ್ತಕ್ಕಂಥದ್ದು ಏನಂದ್ರೆ, ನಮ್ಮ ಮಾನವೀಯತೆಯನ್ನ ಬೆಳೆಸ್ಕೊಳ್ಬೇಕು. ಅದು ನಮ್ಮ ಸಂಸ್ಕಾರದಲ್ಲಿ ಆಂತರ್ಯದಿಂದ ಬರಬೇಕು. ಅದನ್ನ ನಾವು ಮಕ್ಕಳಿಗೆ ಫಸ್ಟ್ ಕಲಿಸ್ಬೇಕಾಗುತ್ತೆ. ಇವತ್ತು ನಮ್ಮ ಮಕ್ಕಳುಗಳನ್ನ ನೋಡಿ ನೀವೆಲ್ಲ, ದೊಡ್ಡವರೆಲ್ಲ ಕೂತಿದ್ರು, ಅವರು ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತಿರ್ತಾರೆ. ಆಮೇಲೆ ಹಿರಿಯರು ಎದುರು ಬಂದಾಗ ಅವ್ರಿಗೆ ನಾವು ನಮಸ್ಕಾರ ತಾತ, ಬಾಯ್ ತಾತ, ಇದ್ರಲ್ಲಿ ಇದೀವಿ ನಾವು. ಇನ್ನು ಮುಂದೆ ಇದು ಇಲ್ಲಿಗೆ ಬರುತ್ತೆ, ಆಮೇಲೆ ಇಲ್ಲಿಗೆ ಬರುತ್ತೆ, ಆಮೇಲೆ ಇಲ್ಲಿಗೆ.
ಮತ್ತೆ ಅದು ಬರೋದೇ ಇಲ್ಲ. ಹಿಂದೆ ಎಲ್ಲ ನಮಗೆಲ್ಲ ಕಲಿಸಿದ್ದು ಹೇಗೆ ಅಂದ್ರೆ ಹಿರಿಯರನ್ನ ನೋಡಿದ ತಕ್ಷಣ ನಮಸ್ಕಾರ ಮಾಡ್ತಿದ್ವಿ ಕಾಲ್ಗೆ. ಇವತ್ತು ನಾನು ಅದನ್ನ ರೂಢಿಸ್ಕೊಂಡಿದ್ದೀವಿ. ಅದು ನಮ್ಮ ಮಕ್ಕಳಿಗೆ ಬರಬೇಕಾಗಿದೆ. ಅದು ನಾವು ಕೊಡ್ತಕ್ಕಂಥ ಸಂಸ್ಕಾರ. ಆ ಸಂಸ್ಕಾರ ಕೊಟ್ಟಾಗ ನಮ್ಮ ಮಕ್ಕಳು, ಈ ನಾನು ಎಲ್ಲೋ ಹೋಗಿ ಎಲ್ಲ ಬಂದ್ಬಿಡ್ತೀನಿ ಮಾತಾಡುವಾಗ, ಅದು ಹಂಗೆ ಆಗ್ಬಿಡುತ್ತೆ. ಕೆಲವೊಂದು ಆತ್ಮನ ವಿಚಾರವಾಗಿ ನಾವು ಹೋಗ್ಬಿಡ್ತೀನಿ. ನಾನು ಸುಮಾರು ನನ್ನ ಭಾಷಣ ಮಾತನಾಡುವಾಗ ಏನಾಗುತ್ತೆ, ಸೀದಾ ಆ ಕಡೆ ಹೋಗ್ಬಿಡುತ್ತೆ. ಅದಕ್ಕೆ ನಾನು ದಾರಿ ತಪ್ಪಿಬಿಡ್ತೀನಿ ಅಂತ. ಈ ನಾನು ಪತ್ರ ದಾಳೇಗೌಡರು ಹೇಳಿದಾಗೆ ನಾವು ಕೆಲಸ ಹುಡುಕ್ತಕ್ಕಂಥ ಸಂದರ್ಭ ಬಂತು. ಸುಮಾರು ಕಡೆ ಈಗ ನನಗೆ ಹುಚ್ಚೇನಂದ್ರೆ ಅವಾಗ್ಲಿಂದ ಈ ಪತ್ರಗಳನ್ನ ಬರೆಯೋದು. ಅಂದ್ರೆ ಏನಕ್ಕೆ ಅಂದ್ರೆ ಕೆಲಸ ಹುಡುಕಕ್ಕೆ. MA ಆಯ್ತು, ಮನೇಲಿ ಕೂತ್ಕೊಳ್ಳಂಗಿಲ್ಲ. B.Ed ಆದ ತಕ್ಷಣ ನಮ್ಮ ಅಪ್ಪ ನಾವು MA ಮಾಡಬೇಕು ಅಂದಾಗ ಕೆಲ್ಸಕ್ಕೆ ಹೋಗು, ಮನೇಲಿ ಹಾಕಿರ್ತೀವಿ, ಏನು ಓದ್ಬೇಕಾಗೈತೆ, ಇನ್ನು B.Ed ಮಾಡಿಸಿದ್ನಲ್ಲ ನಾನು ಅಂತ ಹೇಳಿದ್ರೆ ನಮ್ಗೆ ಓದ್ಬೇಕು ಅನ್ನೋ ಹುಚ್ಚು. ಅವಾಗ ಎಕನಾಮಿಕ್ಸ್ MAಗೆ ಸೀಟ್ ಸಿಕ್ಕಿತ್ತು ನಮ್ಗೆ. ನಾವೇನ್ ಮಾಡಿದ್ವಿ, ಎಕನಾಮಿಕ್ಸ್ MAಗೆ ಸೇರ್ಕೋಬೇಕು ಅಂತ ನಮ್ಮ ಅಭಿಪ್ರಾಯ. ನಮ್ಮಪ್ಪ ಕೆಲಸ ಹುಡುಕು ಅಂತ. ನಾವೇನ್ ಮಾಡಿದ್ವಿ, ಕೊನೆಗೆ ಒಂದು ಪತ್ರಿಕೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂತು. ಅದಕ್ಕೊಂದು ಪತ್ರ ಬರೆದ್ವಿ, ಹಿಂಗೆ ನಾನು B.Ed ಮಾಡಿದ್ದೀನಿ, ಕೆಲಸ ಕೊಡಿ ಅಂತ. ನನ್ನ ಮಾಸ್ ಕಾರ್ಡ್ನೆಲ್ಲ ಕೊಡಿ, ಇಷ್ಟೇ ಕಾರ್ಡಲ್ಲಿ ಬರ್ತಿರೋದು ನಾನು. ಹಾಗೆ ಮೊದಲನೇ ಬಾರಿಗೆ ನನಗೆ ಶ್ರೀರಂಗಪಟ್ಟಣದಲ್ಲಿ ಕೆಲಸ ಸಿಕ್ತು. ಅಲ್ಲಿ ಕೆಲಸ ಮಾಡಿದ್ದು 1 ತಿಂಗಳು. ಅದು ಒಬ್ಬ ಲಾಯರ್. ನೋಡಿ ನಮ್ಗೆ ಸಂಸ್ಕಾರ ಹೇಗೆ ನಮ್ಗೆ ಕೊಡುತ್ತೆ ಅಂದ್ರೆ, ಆ ಲಾಯರ್ ಮನೆಯಲ್ಲಿ ಕೆಲಸಕ್ಕೆ ಹೋದ್ವಿ. ಆ ಲಾಯರ್ ಮನೇಲಿ ಏನಪ್ಪಾ ಅಂದ್ರೆ ಒಂದು ಇನ್ಸ್ಟಿಟ್ಯೂಟ್ ಕಟ್ಟಿದ್ದಾನೆ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ. ಇವತ್ತು ಒಳ್ಳೆ ಶಾಲೆ. ಆ ಶಾಲೆಗೆ ಮೊದಲನೇ ಸಾರಿಗೆ ನಾವು ಹೋದ್ವಿ. ಅವನ್ ನಂಗೆ ಹೊಸ ಪರಿಚಯ. ನಮ್ಗೇನಂದ್ರೆ ನಮ್ಗೆ ನಾನ್ ವೆಜ್ ಅಂದ್ರೆ ಆಗಲ್ಲ. ಅವರು ಆ ಸಂಸ್ಕೃತಿ ಬೆಳೆದವ್ರು, ನಾವು ಆ ಸಂಸ್ಕೃತಿಯನ್ನು ವಿರೋಧ ಮಾಡಲ್ಲ. ಆದ್ರೂ ನಾವು ಅವ್ರ ಆಹಾರ ಪದ್ಧತಿ ಅವ್ರಿಗೆ, ನಮ್ಮ ಆಹಾರ ಪದ್ಧತಿ ನಮ್ಗೆ. ಅಲ್ಲೇ ಪಕ್ಕದಲ್ಲಿ, ಅವ್ರ ಮನೆ ಪಕ್ಕದಲ್ಲೇ ರೂಮ್ ಕೊಟ್ಟರು. ನಾವು 1 ತಿಂಗಳು ಅವರ ನಡವಳಿಕೆಗಳು ನಮ್ಗೆ ಇಷ್ಟ ಆಗಲಿಲ್ಲ. 1 ತಿಂಗಳಿಗೆ ಮತ್ತೆ ಅಲ್ಲಿ ಕೂತ್ಕೊಂಡು ಇಲ್ಲಿಗೆ ಸುಮ್ಮನೆ ಇದು ಜೈನ ಮಠ ಇತ್ತಲ್ಲ, ನಾವು ಜೈನರಲ್ಲ, ಒಂದು ಪತ್ರ ಬರೆದೆ, ನಾನು B.Ed ಮಾಡಿದ್ದೀನಿ, ನನಗೆ ಏನಾದರೂ ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಕೊಡಿ ಅಂತ. ಅವಾಗ ಇಲ್ಲಿ ಏನು ಮಾಡಿದ್ರು, ಒಂದು ಲೆಟ್ರ್, ಅವರು ಪುನಃ ಲೆಟ್ರ್ ಬಂದಿದೆ, ನಿಮಗೆ ನಮ್ಮ ಸಂಸ್ಥೆಯಲ್ಲಿ ಒಂದು ಶಿಕ್ಷಕ ಹುದ್ದೆ ಖಾಲಿ ಇದೆ, ನೀವು ಬರಬೇಕು ಅಂತ. ಅಡ್ವರ್ಟೈಸ್ಮೆಂಟು ಇಲ್ಲ, ಈ ಕಡೆ ಏನೂ ಇಲ್ಲ. ಇದೇ ಪತ್ರ ನಾವು ವೀರೇಂದ್ರ ಹೆಗ್ಡೆ ಅವ್ರಿಗೆ ಬರ್ದ್ವಿ. ಅದೇ ಟೈಮಲ್ಲಿ ಒಂದು ವೀರೇಂದ್ರ ಹೆಗ್ಡೆ ಅವ್ರಿಗೆ ಬರ್ದಿದ್ವಿ, ಮತ್ತೊಂದು ಪತ್ರ ಇಲ್ಲಿ ಬರ್ದಿದ್ವಿ. ನಾನು ಅದೃಷ್ಟ ಅಂತ ಗೊತ್ತು. ನಾವು ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಹೋಗ್ಲಿಲ್ಲ ಏನೋ, ಇದು ನಮ್ಮ ಋಣ ಇಲ್ಲಿತ್ತು ಅನ್ನೋದಕ್ಕೆ. ಈ ಪತ್ರ, 2 ಪತ್ರ ಒಟ್ಟಿಗೆ ಬರೆದಾಗ ವೀರೇಂದ್ರ ಹೆಗ್ಡೆ ಅವ್ರು ಬಂದ್ರು. ಅವ್ರೇನಂತ ಬರೆದ್ರು, ನಿಮ್ಮ ಪತ್ರ ಬಂದು ತಲುಪಿದೆ. ಇವತ್ತು ಅವರು ಸುಮಾರು ಲೆಟರ್ಗಳು ಬರೀತಾ ಇರ್ತಾರೆ, ನಾವು ಬರೀತಾ ಇರ್ತೀವಿ. ಅವರು ಬರೆದ್ರು, ನಮ್ಮ ಸಂಸ್ಥೆಯಲ್ಲಿ ಸದ್ಯಕ್ಕೆ ಯಾವುದೇ ಕೆಲಸ ಖಾಲಿ ಇರುವುದಿಲ್ಲ, ನೀವು ಬೇರೆ ಕಡೆ ನಿಮ್ಮ ಕೆಲಸವನ್ನ ಹುಡುಕಿಕೊಳ್ಳಬಹುದು, ಮಂಜುನಾಥನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ ಅಂತ ಬರೆದ್ರು. ಆ ಪತ್ರ ಲೇಟ್ ಆಗಿ ಬಂತು. ಈ ಪತ್ರ ಏನ್ ಬಂತು, ಇಲ್ಲಿಂದ ಬಂತು, ಈ ಮಠದಿಂದ ನಿಮ್ಗೆ ಶಿಕ್ಷಕ ಹುದ್ದೆ ಖಾಲಿ ಇದೆ, ನೀವು ಬರ್ಬೋದು ಅಂತ. ನಾವು ಇಲ್ಲಿಗೆ ಬಂದು ಸೇರ್ಕೊಂಡ್ವಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು. ನಮ್ಗೆ ಏನಪ್ಪಾ ಅಂದ್ರೆ, ಇಲ್ಲಿ ಬಂದ್ಮೇಲೆ ಇನ್ನೂ ಪತ್ರ ಬರೆಯೋ ಹುಚ್ಚು ಜಾಸ್ತಿ ಆಯ್ತು. ಪ್ರಜಾವಾಣಿ ಪತ್ರ ಬರೆಯೋದು, ಕನ್ನಡ ಪ್ರಭಕ್ಕೆ ಪತ್ರ ಬರೆಯೋದು, ಇವೆಲ್ಲ ಪತ್ರ ಬರೆಯುವ ಹವ್ಯಾಸ ಆಗಿ ಇವತ್ತು ನನ್ನ ಹತ್ರ ಪತ್ರಗಳಿವೆ. ದಾಳೇಗೌಡರು ಹೇಳಿದಾಗೆ ಸುಮಾರು ಕಡೆ ಪತ್ರ ಬರೆದಿರೋದನ್ನ ನಾನು ಸಂಗ್ರಹಿಸ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ಅವಾಗ ಏನಾಗ್ತಾ ಇತ್ತು, ಇಂಗ್ಲೆಂಡ್ ಕಾರ್ಡ್ ಅಂತ, ಇಂಗ್ಲೆಂಡ್ ಲೆಟರ್ ಅಂತ ಏನಿದ್ರು, ಅದೇ ಇಂಗ್ಲೆಂಡ್ ಲೆಟರ್. ನಾನು ನಮ್ಮ ಮೇಡಮ್ ಹೇಳ್ತಾ ಇದ್ರು, ಅಲ್ಲೇ ಇದ್ದವ್ ನಾನು ಚೆಲ್ಲಿಯಾದಲ್ಲಿ. ಅವ್ರ ತಂದೆ ನಂಗೆ ಪರಿಚಯ, ಇವ್ರು ನಂಗೆ ಪರಿಚಯ ಇಲ್ಲ. ನಾವು ಅಲ್ಲಿಂದ ಅಲ್ಲಿಗೆ 2 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕಾಯ್ತು ಸುಂಡಳ್ಳಿಗೆ. ಅವ್ರಿಗೆ ಗೊತ್ತು ಲೆಟರ್ಗಳನ್ನ ಇವ್ರ ತಂದೆಯವ್ರು ತಂದು ಕೊಡ್ತಾ ಇದ್ರು ನಂಗೆ. ಪ್ರಾಕೃತ ಭವನದಲ್ಲಿ ನಾವು ಇದ್ವಿ, ಅಲ್ಲಿಗೆ ಲೆಟರ್ಗಳು ಬರ್ತಾ ಇದ್ವಿ. ನಾವು ಪ್ರಜಾವಾಣಿಗೆ ಬರೆದದ್ದು ಎಲ್ಲವನ್ನ ಲೆಟರ್ಗಳನ್ನ ತರ್ತಾ ಇದ್ವಿ. ಆ ಲೆಟರ್ಗಳು ನಮಗ್ ತಂದು ಕೊಡ್ತಾ ಇದ್ರು ಅವರು. ನಾನು ಈ ಲೆಟರ್ ತಗೊಳ್ಳಿಕ್ಕೆ ಇವರ ತಂದೆಯವರ ಕಚೇರಿಗೆ ಹೋಗ್ತಾ ಇದ್ವಿ. ಅಲ್ಲಿ ಪತ್ರಗಳನ್ನು ತಗೊಂಡು ಬರ್ತಾ ಇದ್ವಿ.
ಆ ಊರಲ್ಲಿ ಯಾರೋ ಪತ್ರ ಏನನ್ನ ಇಷ್ಟು ಕಾಗದಗಳನ್ನ ತಗೊಳ್ತಾ ಇರ್ಲಿಲ್ಲ, ಇಂಗ್ಲೆಂಡ್ ಲೆಟರ್ ತಗೊಳ್ತಾ ಇರಲಿಲ್ಲ, ಕಾರ್ಡ್ಗಳನ್ನು ಜಾಸ್ತಿ ತಗೊಳ್ತಾ ಇರಲ್ಲ. ನಾವು ಹೋಗಿ ಪದೇ ಪದೇ ಓಡಾಡಕ್ಕಾಗಲ್ವಲ್ಲ, ನಾವು ಇಷ್ಟಿಷ್ಟನ್ನ ತಗೊಂಡು ಹೋಗ್ಬಿಡ್ತಿದ್ವಿ. ಒಂದೊಂದೇ ಸರಿ ತಗೊಂಡೋಗಿ ಇಟ್ಕೊಂಡ್ಬಿಡ್ತಿದ್ವಿ. ಪದೇ ಪದೇ ಓಡಾಡಕ್ಕಾಗಲ್ಲ. ನಮ್ಗೇನು ವೆಹಿಕಲ್ ಕೊಟ್ಟಿರ್ಲಿಲ್ಲ, ಅದೊಂದು ಕಾಡು. ಅವಾಗ ನಾನು 95 ಅಲ್ಲಿ ಇಲ್ಲಿ ಬಂದಾಗ ಅಲ್ಲಿ ಯಾರು ಇರ್ಲಿಲ್ಲ ಜನ. ಅಲ್ಲಿ ಈ ಹುಡುಗರು ಬ್ರಹ್ಮಚಾರಿ ಹುಡುಗರನ್ನ ಕರ್ಕೊಂಡೋಗಿ ಇಟ್ಕೊಂಡು ಇರ್ತಿದ್ವಿ ನಾವು. ಅಲ್ಲಿಂದ ಶುರು ಆಯ್ತು. ಅದನ್ನ ಸುಮ್ಮನೆ ಬಿಡ್ಲಿಲ್ಲ. ನಮ್ಮ ಹುಡುಗರು ಇದ್ರಲ್ಲ, ಬ್ರಹ್ಮಚಾರಿ ಹುಡುಗರು, ಅವ್ರಿಗೂ ಪತ್ರ ಬರೆಯೋದನ್ನ ಹೇಳ್ಕೊಟ್ಟೆ. ಇವತ್ತು 4 ಜನ ಭಟ್ಟಾರಕರಾಗಿದ್ದಾರೆ. 4 ಜನ ಭಟ್ಟಾರಕರಾಗಿದ್ದಾರೆ. ಇವತ್ತು ನಾವು ಹೇಳಿದ್ರೆ ಅವ್ರೇನ್ ಮಾಡ್ತಾರೆ, ಜ್ಞಾಪಿಸ್ಕೊಳ್ತಾರೆ. ನಮ್ಗೆ ಪ್ರಜಾವಾಣಿ ಪತ್ರಿಕೆಗೆ ಬರೆದು ಮಾಸ್ಟರ್ ಹೇಳೋದ್ರಿಂದ ನಾವು ಬರೆಯೋದು ಕಲ್ತ್ಕೊಂಡ್ವಿ. ಇವತ್ತು ನಮ್ಮ ಒಂಬುಜದ ಶ್ರೀಮಠದ ಭಟ್ಟಾರಕರು ಇವತ್ತು ಪತ್ರಿಕೆಗಳಿಗೆ ಲೇಖನ ಬರೀತಾರೆ. ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ನಾವು ಬರೆಯೋದನ್ನ ನೋಡಿ ಅವ್ರು ಏನ್ ಮಾಡಿದ್ರು, ಬರಿತಾ 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 ಹೋದ್ರು. ನಾವು ಇಲ್ಲಿ ಒಂದ್ ಸ್ವಲ್ಪ ನಮ್ಗೆ ವೇತನ ವಿಳಂಬ ಆಯ್ತು. ಕೆಲಸ ಸ್ವಾಮೀಜಿಯವ್ರ ಹತ್ರ ನಾವು ಸಂಘರ್ಷ ಕೇಳಿದ್ವಿ. ಹೊಟ್ಟೆ ಬದುಕಿಗೋಸ್ಕರ ಸಂಘರ್ಷ. ಯಾಕಂದ್ರೆ ಇದು ಇರುತ್ತೆ, ಬದುಕು ಅಂತಕ್ಕಂಥದ್ದು ಕಟ್ಕೋಬೇಕು ಅಂದ್ರೆ ನಾವು ಸಂಘರ್ಷ ಮಾಡ್ಬೇಕಾಗುತ್ತೆ. 6 ತಿಂಗಳು ಸಂಬಳ ಇಲ್ಲ ಅಂದಾಗ ರೋಷ ಜಾಸ್ತಿ ಆಗುತ್ತೆ. ಅದು ಬಿಸಿ ರಕ್ತ ಬೇರೆ. ಅವಾಗ ನಮ್ಗೆ 20-22 ವರ್ಷ. ನಾವು ಕೋಪ ಮಾಡ್ಕೊಳ್ತಿದ್ವಿ. ಸ್ವಾಮೀಜಿಯವರು ಅಷ್ಟೇ ನಮ್ಮ ಜೊತೆಗೆ ಕೋಪ ಮಾಡ್ಕೊಳ್ತಾ ಇದ್ರು. ಆದ್ರೆ ಯಾವತ್ತೂ ನಮ್ಮ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು 4 ಸರಿನೂ ಅವ್ರ ಜೊತೆ ಕೋಪ ಮಾಡ್ಕೊಂಡು ಈ ಶ್ರಾವಣಗಳ ಬಿಟ್ಟು 4 ಸರಿ ಅವ್ರು ಕರೆಸ್ಕೊಂಡ್ಬಂದು ಇಲ್ಲಿ ಸೇರಿಸ್ಕೊಂಡು 4 ಸರಿನೂ ಕರೆಸಿ ಸೇರಿಸ್ಕೊಂಡು. ಇದು ಕಾರಣ ಏನಪ್ಪಾ ಅಂದ್ರೆ ಅವ್ರ ಜೊತೆಗೆ ನಾನು 4 ಗಂಟೆಗೆ ಹೇಳ್ತಾ ಇದ್ದೆ. 4 ಗಂಟೆಗೆ ಅವರು 4 ಗಂಟೆಗೆ ಹೇಳೋರು, ನಾವು 4 ಗಂಟೆಗೆ. 2 ವರ್ಷ ನಾವು ಅವ್ರ ಜೊತೆ, ಅವ್ರು ಅಲ್ಲಿದ್ರು. 2 ವರ್ಷ ಇಲ್ಲಿ ಇರ್ಲಿಲ್ಲ. 2 ವರ್ಷ ಸುಂಡಳ್ಳಿ ಹತ್ರ ಚೆಲ್ಲಿಯಾದಲ್ಲಿ 2 ವರ್ಷ ನಮ್ಮ ಜೊತೆಗಿದ್ರು. ಬೆಳಗ್ಗೆ 4 ಗಂಟೆಗೆ ಬಂದು ಕರ್ಕೊಂಡು ಹೋಗ್ತಾ ಇದ್ವಿ. ಈ ಅದಾದ್ಮೇಲೆ ಬಿಟ್ಟೋದಾಗ ನಾವೇನ್ ಮಾಡಿದ್ವಿ, ಅಲ್ಲಿ ಮತ್ತೆ ಅಲ್ಲಿ ಮನೆಗೆ ಹೋದಾಗ ಅವಾಗ ಏನಾಯ್ತು, ಈ ಮೊಬೈಲ್ ಏನು ಇರ್ಲಿಲ್ಲ. ಪೇಜರ್ಗಳ ಸೃಷ್ಟಿ ಅದು ಅನಂತರ. ಮೊದಲು ಫಸ್ಟ್ ಸೃಷ್ಟಿಯಾಗಿದ್ದು ಪೇಜರ್ಗಳು. ಅದ್ ಬಿಟ್ರೆ ಮೊಬೈಲು ಇವೆಲ್ಲ ಆಮೇಲೆ ಕೀಪ್ಯಾಡ್ ಅವೆಲ್ಲ ಬಂದಿದ್ದು ಆ ನಂತರ. ಈ ಬಂದ ನಾವೇನ್ ಮಾಡ್ತಿದ್ವಿ, ಈ ಪತ್ರಿಕೆಗಳ ಲೇಖನ ಬರಿಬೇಕಾದ್ರೆ ಅವಾಗ ಇಷ್ಟಿಷ್ಟು ಪೇಜ್ಗಳು ನಾವು ಈ ಕಥೆಗಳೆಲ್ಲ ಬರಿತಾ ಇದ್ವಿ. ಅಥವಾ ಲೇಖನಗಳು ಬರೆಯುವಾಗ ಬರಿಬೇಕು. ನಮ್ಗೆ ಯಾವ ಟೈಪಿಂಗ್ ಏನೂ ಇಲ್ಲ. ಒಂದೊಂದು 10 ಪೇಜು, 5 ಪೇಜು, 4 ಪೇಜು ಬರೆದು ಅದನ್ನ ಪೋಸ್ಟ್ ಮಾಡಿ ಅದ್ ಯಾವತ್ ಬರುತ್ತೆ ವಾಪಸ್ಸು ನಮ್ಗೆ. ಯಾಕಂದ್ರೆ ಪ್ರಿಂಟ್ ಆಗದೆ ಇದ್ರೆ ಕೆಲವರು ಕಳಿಸೋರು, ಕೆಲವರು ಕಳಿಸ್ತಾ ಇರ್ಲಿಲ್ಲ. ನಾವು ಕಾಯ್ತಾ ಇರ್ತಿದ್ವಿ ವರ್ಷಾನುಗಟ್ಲೆ, ತಿಂಗಳಾನುಗಟ್ಲೆ. ಈ ಇದಕ್ಕೋಸ್ಕರನೇ ಕಾಯ್ತಾ ಇದ್ವಿ. ಅಯ್ಯೋ ಇವತ್ ಬರಲೇ ಇಲ್ಲ, ಯಾಕಂದ್ರೆ ನಾನು ಪ್ರಕಟ ಮಾಡಿಲ್ವನ, ಏನು ಹೇಳಲಿಲ್ವಲ್ಲ ಅಂತ ಹುಡುಕ್ತಾ ಇದ್ವಿ. ಪೋಸ್ಟ್ ಮ್ಯಾನ್ ಬಂತು ಅಂದ್ರೆ ನಮ್ಗೆ ಏನಾಗಿರೋದು ಖುಷಿ. ಇವತ್ ನಾವು ನಮ್ಮ ಮನೆಗೆ ಬಂದಾಗ ನಾವು ಲೈಬ್ರರಿಯಿಂದ ಮನೆಗೆ ಸೀದಾ ಹೋದ್ಮೇಲೆ ನಮ್ಮ ಅಪ್ಪ ಕೇಳ್ತಾ ಇದ್ದ 11 ಗಂಟೆಗೆ, ಪತ್ರ ಯಾವ್ದಾದ್ರು ಪತ್ರ ಬಂದಿದೆಯಾ ಇವತ್ತು ಅಂತ ಕೇಳ್ತಾ ಇದ್ವಿ. ಯಾರು ಪೋಸ್ಟಲ್ಲಿ ಬರಲಿಲ್ಲ ಇವತ್ತು ಅಂದ್ರೆ ಇದ್ದಂತ ಆತುರತೆ, ಆ ಪತ್ರ ಬರುತ್ತೆ ಅನ್ನುವಂತೆ ಇದ್ದಂತ ಕಾತುರತೆ ನಮ್ಮನ್ನ ಇನ್ನೂ ಹೆಚ್ಚು ಓರೆಗೆ ಎತ್ತಕ್ಕಂತ. ಇವತ್ತೇನಿಲ್ಲ, 2 ಮೆಸೇಜ್ ಮಾಡಿದ್ರೆ ಪೇಪರ್ ಅಲ್ಲಿ ಬಂದ್ಬಿಡುತ್ತೆ. 2 ಮೆಸೇಜ್ ಸಾಕು, ಅದು ಬರುತ್ತೆ. ಅಂದ್ರೆ ಬದಲಾವಣೆ ಎಷ್ಟು ವಿಜ್ಞಾನ ಬದಲಾವಣೆ ಆಯ್ತು, ನಮ್ಮ ಸಂಸ್ಕಾರನೂ ಅಷ್ಟೇ ಕಡಿಮೆ ಆಗ್ತಾ ಹೋಯ್ತು. ಇದಕ್ಕೆ ಕಾರಣ ನಾವೇ ಆಗಿದ್ದೀವಿ ಅನ್ನುವ ಮಾತನ್ನು ಇನ್ನೇನೋ ಹೇಳ್ಬಿಟ್ರು ಸರ್. ನಾನು ಅದ್ ಮಾಡಿದೀನಿ, ಇದ್ ಮಾಡೀನಿ ಅಂತ. ಅಂಥದ್ದೇನೂ ಮಾಡಿಲ್ಲ. ಸಣ್ಣ ಪುಟ್ಟದ್ದನ್ನು ಅಷ್ಟೇ ನಾನು ಮಾಡಿದ್ದೀನಿ. ನನಗೆ ಹೆಚ್ಚು ಇಲ್ಲಿ ಯಾಕೆ ನಾನು ಹಾಸನದಲ್ಲಿ ಇವತ್ತು ಡ್ಯೂಟಿ ಮಾಡೋದು ಹಾಸನಲ್ಲಿ. ದಾಳೇಗೌಡರು ಸರ್ ಹೇಳ್ದಂಗೆ ಆ ಜೋಗದ ಜಲಪಾತದ ಭಾಗದಲ್ಲಿ, ದಾಂಡೇಲಿಯ ಭಾಗದಲ್ಲಿ ಕೆಲಸ ಮಾಡಿದ ಅಂತ ಅನುಭವ ಇದೆ. ನಾವು ಇಷ್ಟ ಆದಾಗೆಲ್ಲ ಸಾಮಾನ್ಯವಾಗಿ ಹೋಗೋದು ಆ ಕಡೆಗೇನೆ. ಜೋಗದ ಜಲಪಾತದ ಭಾಗದಲ್ಲಿ ಹಿಂಗೆ ಪತ್ರ ಮುಖೇನ ಗೆಳೆಯರಾದವರು ಸುಮಾರು ಜನ ಇದ್ದಾರೆ ನನಗೆ. ಅವ್ರ ಮನೆಗಳಿಗೆ ಹೋಗಿ 2 ದಿನ, 3 ದಿನ, 4 ದಿನ ಇರ್ತಿದ್ವಿ. ಮದುವೆ ಹಾಕಿಂತ ಮುಂಚೆ 1 ತಿಂಗಳಿದ್ದೀವಿ ಅವ್ರ ಮನೆಗಳಲ್ಲಿ. ಅವ್ರ ಅಲ್ಲಿ ಏನ್ ಮಾಡೋರು, ರೊಟ್ಟಿ ತುಂಬಾ ಚೆನ್ನಾಗಿ ಒಲೆಯಲ್ಲಿ ಬೇಯಿಸಿ ಕೊಡೋರು. ಅದು ಅಂದ್ರೆ ಆ ಸಂಸ್ಕೃತಿನೇ ಬೇರೆ, ನಮ್ಮ ಸಂಸ್ಕೃತಿನೇ ಬೇರೆ. ನಾವು ಅಲ್ಲಿ ಹೋದಾಗ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ, ಆ ಕಡೆ ಜನ ಎಷ್ಟು ಒಳ್ಳೆ ಜನ ಇರ್ತಾರೆ ಅಂದ್ರೆ, ನಾವು ಅಲ್ಲೊಂದು ದಬ್ಬೆ ಫಾಲ್ಸ್ ಅಂತ ಬರುತ್ತೆ, ಅದು ಫಾಲ್ಸ್ ನೋಡಕ್ಕೆ ಅಂತ ಹೋಗ್ತಾ ಇದ್ವಿ. ಅಲ್ಲಿ ಎಲ್ಲ ಏನ್ ಮಾಡ್ಯಾರ, ಅಲ್ಲಲ್ಲೇ ಮನೆಯದು
ಕಾಡಲ್ಲಿ ಅಲ್ಲಲ್ಲೇ ಒಂದೊಂದ್ ಕಡೆ ಮನೆ ಇರುತ್ತೆ. ಅವ್ರು ಏನ್ ಮಾಡಿದ್ರೆ ಅಲ್ಲಿ ಏನಂದ್ರೆ ನಾವು ಹೋದ ತಕ್ಷಣ ಆಸರೆಗೆ ಏನ್ ತಗತೀರಿ ನಾವು ಹೊಸ ಆಸರೆ ಅಂದ್ರೆ ಬಾಯಾರಿಕೆ ಅಂತ ಬೆಲ್ಲ ನೀರು ಕೊಡೋರು ನಮ್ಗೆ ಈ ಕಡೆ ಅವರು ನಮ್ಗೆ ಅದೆಲ್ಲ ಇಟ್ಕೊಂಡಿರ್ತಾರ ಇಲ್ಲೋ ಅಂತ ಗೊತ್ತಿಲ್ಲ. ಧ್ವನಿ ಬೆಲ್ಲ ಮತ್ತೆ ಎಲೆ ಅಡಿಕೆ ಮತ್ತೆ ನೀರು ಯಾವಾಗ್ಲೂ ರೆಡಿ ಇರೋದು ಆ ಊರುಗಳಲ್ಲಿ ಹೋದ್ರೆ. ಅದಕ್ಕೆ ಶಿವಮೊಗ್ಗ ಸಾಗರದ ಆ ಸಂಸ್ಕೃತಿ ನಮ್ಗೆ ಬಹಳ ಇಷ್ಟ ಆಗತ್ತೆ. ಸಾಮಾನ್ಯವಾಗಿ ಈಗಲೂ ನಮ್ಮ ಮನೆಯವ್ರನ್ನ ಕರ್ಕೊಂಡು 2 ದಿನ 3 ದಿನ ಆ ಕಡೆ ವರ್ಷಕ್ಕೊಂದ್ಸರಿ ಹೋಗ್ತೀವಿ. ಅಲ್ಲಿ ಇದ್ಬಿಟ್ಟು ಬರ್ತಕ್ಕಂತ ರೂಢಿ ಇದೆ. ಯಾಕಂದ್ರೆ ಅಂತ ಒಂದು ಬಾಂಧವ್ಯ ಬೆಳೀತಕ್ಕಂಥ ಇವೆಲ್ಲ ಪತ್ರ ಮುಖೇನ ಉಂಟಾಗಿರ್ತಕ್ಕಂಥ ಬಾಂಧವ್ಯಗಳು. ಆ ಬಾಂಧವ್ಯವನ್ನ ಸೃಷ್ಟಿ ಮಾಡ್ತಕ್ಕಂಥ ಪತ್ರಗಳು ನಮ್ಗೆ ಎಷ್ಟು ಮುಖ್ಯ ಅನ್ನುವುದನ್ನ ಅವರ ಅನುಭವಗಳ ಮುಖಾಂತರ ಇವತ್ತು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅವ್ರ ಮುಂದೆ ನಾವೇನೂ ಅಲ್ಲ, ಯಾಕೆಂದ್ರೆ ಅನುಭವಗಳನ್ನ ಹಂಚಿದ್ದಾರೆ. ಆ ಅನುಭವಗಳು ನಮಗೆ ಓರೆ ಹಚ್ಚುತ್ತವೆ. ನಮ್ಗೆ ಏನ್ ಮಾಡ್ತವೆ, ಯೋಚನಾ ಲಹರಿಯನ್ನ ಜಾಸ್ತಿ ಮಾಡ್ತವೆ, ಜ್ಞಾನ ಸಂಪಾದನೆಯನ್ನ ಹೆಚ್ಚು ಮಾಡುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಂಗೆ ಒಳ್ಳೆ ಕಾರ್ಯಕ್ರಮ ಮಿಸ್ ಮಾಡ್ಕೊಳ್ತಿದ್ದು ನಾನು. ನಂಗೆ ಪ್ರಶಾಂತ್ ಸರ್ ಮನೆಗೆ ಬಂದ್ಬಿಟ್ರೆ ಏನಾಗ್ಬಿಡುತ್ತೆ, ನಂಗೆ ಮನೆಗೆ ಹೋಗೋದೇ ಮಾಡ್ತಾಗ್ಬಿಡುತ್ತೆ. ಇಲ್ಲಿ ಬಂದ್ರೆ ಹಂಗೆ ಆಗ್ಬಿಡುತ್ತೆ. ಅವತ್ತೊಂದಿನ ಬಂದಿದ್ವಿ, ನಮ್ಮ ಶಾಸ್ತ್ರಿ ಮೇಡಮ್ ಇದ್ರು, ಅವ್ರು ಬಂದಿದ್ರು. ಅವ್ರ ಜೊತೆ ಮಾತಾಡ್ತಾ ನಾನು ನಮ್ಮ ಮನೆಯವರು 9:30 ಗೊತ್ತಿಲ್ಲ. ಅದ್ ಯಾಕ ಈಗ ಸಂಜಯ್ ಸರ್ ಇದ್ದಾರಲ್ಲ, ಹಾಗೆ ನಂಗೆ ಕಾರ್ಯಕ್ರಮ ಬೇಗ ಮುಗಿದು ಹೊಟ್ಟೆ ಕೊಡೋಣ ಅಂತ ಇಲ್ಲಿಗೆ ಬಂದ್ರೆ ಹಂಗ ಅನ್ಸದೇ ಇಲ್ಲ. ಯಾಕ ಬೇರೆ ಕಾರ್ಯಕ್ರಮಗಳಲ್ಲಿ ಎದ್ದೋಗ್ಬಿಡ್ತೀನಿ. ಬಟ್ ಈ ಕಾರ್ಯಕ್ರಮಗಳು ಬಂದಾಗ ಇವ್ರ ಮನೆಗಂತೂ ಬಂದಾಗ ಹೋಗಕ್ಕೆ ಇಂಟ್ರೆಸ್ಟ್ ಆಗಲ್ಲ. ಯಾಕೆಂದ್ರೆ ನಮ್ಗೆ ನಾವು ಜಾತಿ ಮತ ಇವನ್ನೆಲ್ಲ ಇಟ್ಕೊಂಡವ್ರಲ್ಲ, ನಮ್ಗೆ ಅದು ಇಲ್ಲ. ನಮ್ಮನೆಗೂ ಯಾರು ಬೇಕಾದ್ರು ಬರ್ಬೋದು, ನಾವು ಯಾರ ಮನೆಗೆ ಬೇಕಾದ್ರು. ಒಂದೇನಪ್ಪ ಅಂದ್ರೆ ನಾವು ನಾನ್ ವೆಜ್ ಯೂಸ್ ಮಾಡಲ್ಲ. ಅದೊಂದ್ ಬಿಟ್ರೆ ಮತ್ತೆ ನಮ್ಗೆ ಇನ್ನೇನು ಇಲ್ಲ. ಇವ್ರ ಮನೆಗೆ ಬಂದಾಗ ನಮ್ದು ಬಾಂಧವ್ಯ ಅಷ್ಟು. ನಾ ಬಂದು ಇವ್ರ ಪರಿಚಯ ಆಗಿ 1.5 ವರ್ಷ ಆಗಿರ್ಬೋದು ಅಷ್ಟೇ, 1.5 ವರ್ಷ. ಆದ್ರೆ ಅವ್ರ ಅಮ್ಮ ಅಪ್ಪನ ನಾನು ನೋಡಿದೀನಿ ಹಿಂದೆ, ಬಹಳ ಹಿಂದೆ 1995ರಲ್ಲಿ ನಾವ್ ಎಷ್ಟು ಕಷ್ಟಪಟ್ಟಿದೀವಿ ಅಂತ. ಅವಾಗ ಯಾವಾಗ ನೆನಪುಗಳು ಶ್ರವಣಬೆಳಗೊಳದಲ್ಲಿ ಇದ್ದಾಗ ಕೊನೆಗೂ ಆದ್ರೂ ಏನೋ ಹೇಳ್ತಾರಲ್ಲ ಗುಣ, ಇದು ಶ್ರವಣಬೆಳಗೊಳದ ಮಣ್ಣು ನಮ್ಮನ್ನು ಬಿಡ್ಲಿಲ್ಲ. ಒಂದು ವಿದ್ಯಾಭ್ಯಾಸ ಮುಗಿದ ತಕ್ಷಣ ಕೆಲ್ಸಕ್ಕಾಗಿ ಪತ್ರ ಇಲ್ಲಿ ಕರ್ಕೊಂಬಂದ್ ಬಿಡ್ತು. ಬೇಡ ಅಂತ 3 ಸರಿ ಬಿಟ್ಟು ಹೋದೆ. ಕೊನೆಗೆ 3ನೇ ಸರಿ ಇಲ್ಲಿ ಬಂದು ಸೇರ್ಕೊಂಡೆ. ಅದು ದುರಾದೃಷ್ಟನೋ ಅದೃಷ್ಟನೋ ಗೊತ್ತಿಲ್ಲ, ಇಲ್ಲೇ ಮದುವೆ ಆಗ್ಬಿಟ್ಟು. ಅದೃಷ್ಟ. ಇಲ್ಲೇ ಮದುವೆ ಆಯ್ತು. ಕೆಲವರು ಲವ್ ಮ್ಯಾರೇಜ್ ಅಂತಾರೆ. ನಮ್ ದಾಳೇಗೌಡರು ಲವ್ ಮ್ಯಾರೇಜ್. ನಮ್ಗದ್ ಬರ್ಲೇ ಇಲ್ಲ, ಯಾಕ ಗೊತ್ತಿಲ್ಲ. ಆದ್ರೆ ಬಾಂಧವ್ಯ ಜಾಸ್ತಿ ಇತ್ತು. ಎಲ್ಲರ ಜೊತೆಗೆ ನಾವು ಚೆನ್ನಾಗಿದ್ವಿ, ಎಲ್ಲ ಹೆಣ್ಮಕ್ಳ ಜೊತೆನೂ ಮಾತಾಡ್ತಿದ್ವಿ. ಬಟ್ ಅದೇನೋ ಗೊತ್ತಿಲ್ಲ. ಅದು ಆ ಮನೋಭಾವ ನಮ್ಮಲ್ಲಿ ಇರ್ಬೇಕು. ಎಲ್ಲರನ್ನು ನಮ್ಮವರು ಅನ್ಕೊಂಡಾಗ ಎಲ್ಲರೂ ನಮ್ಮವ ಅನ್ಕೊಳ್ತಾರೆ. ಯಾರು ನಮ್ಮವರಲ್ಲ ಅನ್ಕೊಳ್ತೀವೋ ಅವಾಗ ಯಾರು ನಮ್ಮವನಲ್ಲ ಅಂತ ತಿಳ್ಕೊಳ್ತಾರೆ. ಆ ದೃಷ್ಟಿಯಿಂದ ಕೊನೆಗೆ ಕೊನೆ ಬೇಡ, ಮದುವೆ ಆಯ್ತು. ಇಲ್ಲಿಂದ ಒಂದ್ಸರಿ KPSC ಸೆಲೆಕ್ಷನ್ ಆಗ್ಬಿಟ್ಟು ಇಲ್ಲಿ ಬಿಟ್ಟೆ. ಹಿಂಗ್ ಬರಲ್ಲ, ಶ್ರವಣಬೆಳಗೊಳ ವಾಪಸ್ ಬರಲ್ಲ ಅಂತಂದ್ಬಿಟ್ಟು ನಾವು ಬರ್ತೀವಿ ಅಂತನೂ ಕಲ್ಪನೆಯಲ್ಲಿ ಇಟ್ಕೊಂಡಿರ್ಲಿಲ್ಲ. ಮತ್ತೆ ಇಲ್ಲೇನಾಯ್ತು, ಇಲ್ಲಿಂದ ಹೊರಟ್ವಿ ಪತ್ನಿಯೊಂದಿಗೆ ಎಲ್ಲ ಇಡೀ ಸಂಸಾರನೇ ತಗೊಂಡು ದಾವಣಗೆರೆ ಡಿಸ್ಟಿಕ್ ಹೋದ್ವಿ. ನಾವಿನ್ ಈ ಕಡೆ ಬರಲ್ಲ ಅನ್ನುವ ಉದ್ದೇಶ ಇತ್ತು. ಅಲ್ಲಿಂದ ಏನ್ ಮಾಡುದು, ಮತ್ತೆ ಏನಾಯ್ತು, KPSC ಮತ್ತೆ ಸೆಲೆಕ್ಷನ್ ಆಗ್ಬಿಟ್ಟು ಮತ್ತೆ ಬರ್ಲಿ. ಅಂದ್ರೆ ಕೆಲಸ ಒಂದೇ ಸರಿ ಹುಡಿಕೊಂಬರುತ್ತೆ, ಹೆಂಗ್ ನೋಡಿ. ಇಲ್ಲಾಂದ್ರೆ ಬರೋದೇ ಇಲ್ಲ. 35ನೇ ವರ್ಷ ನನಗೆ ಕೆಲಸ ಸಿಕ್ಕಾಗ ಅಲ್ಲಿಗೆ ಹೋದ್ವಿ. ಅಲ್ಲಿ ಮುಗಿಸ್ಕೊಂಡ್ವಿ. ಮತ್ತೆ ಇಲ್ಲಿ ಬರಲ್ಲ, ಹಾಸನ್ಗೆ ಅಂತ ಮತ್ತೆ ಹೊಸ ಅಪಾಯಿಂಟ್ಮೆಂಟು. ಕರ್ನಾಟಕ ಸ್ಟೇಟ್ ಆಡಿಟ್ ಅಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಪಾಯಿಂಟ್ಮೆಂಟ್ ಆಯ್ತು. ಅಲ್ಲಿ ಸೇರ್ಕೊಂಡ್ವಿ. ಅಲ್ಲಿ 10 ವರ್ಷ ಇದೀವಿ ನಾವು. 10 ವರ್ಷ ಹಾಸನ್ ಸಿಟಿ ಒಳಗಡೆ ಆರಾಮಾಗಿದೀವಿ, ಸುತ್ತಾಡ್ಕೊಂಡಿದೀವಿ, ಮಾಲ್ಗಳೆಲ್ಲ ಹೋಗಿದೀವಿ. ಬಟ್ ಆದ್ರೂ ಸಿಟಿ ಮನಸ್ಸು ಹೋಗ್ಲಿಲ್ಲ. ಮತ್ತೆ ಶ್ರವಣಬೆಳಗೊಳದ ಮಣ್ಣು ನಮ್ಮನ್ನು ಸೆಳೀತು ಅನ್ನೋದಕ್ಕೆ ಮತ್ತೆ ಅಲ್ಲಿ ಯಾವಾಗ ನಾವು ಇಲ್ಲಿ ಮನೆ ಕಟ್ತೀವಿ, ಮನೆಗೆ ಬರ್ತೀವ, ವಾಪಸ್ ಬರ್ತೀವಿ. ನಮ್ಮ ಮನೆಯವ್ರು ಇವತ್ತು ಬೈತಾರೆ, ಮತ್ ಅವಳೆ ಹುಟ್ಟೂರು,
ಬಟ್ ಇವತ್ತು ನಮ್ಮನೆಯವ್ರು ಏನು ಇಲ್ಲಿ ಬಂದು ಸೇರ್ಸ್ಬಿಟ್ರಿ ನಾನು ಹೇಳ್ತೀನಿ, ಯಾರ್ಯಾರು ಪುಣ್ಯ ಮಾಡಿರ್ತಾರೆ, ಯಾವ್ಯಾವ ಜನ್ಮದಲ್ಲಿ ಪುಣ್ಯ ಮಾಡಿರ್ತಾನೆ, ನಮ್ಮ ಗಾಳೆಗೌಡ ಸೇರಿ ಹೇಳ್ತಾರೆ, ಅವನು ಅವನ ಹತ್ರ ನಾವು ದುಡ್ಡು ಕೊಡ್ಬೇಕು ಅಂದ್ರು ಪುಣ್ಯ ಮಾಡಿರ್ಬೇಕು ಅಂತ. ನಾವು ನನಗೆ ಸಾಲ ವಾಪಸ್ ಬಂದಿರಲಿಲ್ಲ ಅಂದ್ರೆ ಅವ್ನ ಋಣ ತೀರಿಸ್ಬೇಕು ಅಂತ. ಇದನ್ನ ಯಾರು ಮನಸ್ಸಲ್ಲಿ ಇರ್ತೀವಿ. ಅದೇ ರೀತಿ ನಮ್ಗೆ ಈ ಮಣ್ಣಿನ ಋಣ ಮತ್ತೆ ಪುಣ್ಯ ಎರಡು ಕಾರಣ ನಾವ್ ಏನೇನಿದೀವಿ ಇಲ್ಲಿ ಇರ್ಲಿಕ್ಕೆ ಸಾಧ್ಯ. ಗಾಳೆಗೌಡ ಸರ್ ಚನ್ನಪಟ್ಟಣದಿಂದ ಇದು ಭದ್ರಾವತಿ BR ಪ್ರಾಜೆಕ್ಟ್ ಅಲ್ಲಿ ಇದ್ದಾರೆ ಅಂದ್ರೆ ಆ ಋಣ ಅಲ್ಲಿದೆ. ಅಷ್ಟನ್ನ ತೃಪ್ತಿ ಅಂದ್ರೆ ಯಾವುದ್ರಲ್ಲಿ ನಾವು ತೃಪ್ತಿ ಕಾಣ್ತೀವೋ, ಆತ್ಮ ತೃಪ್ತಿ ಯಾವ್ದ್ರಲ್ಲಿ ಇರುತ್ತೋ ಅದು ನಮ್ಮನ್ನ ಸೆಳೆದ್ಕೊಂಡು ಹೋಗುತ್ತೆ. ಮತ್ತೆ ಆ ಋಣ ನಮ್ಮನ್ನ ಎಳೆಯುತ್ತೆ ಅನ್ನುವುದಕ್ಕೆ ಮೂಲ ಕಾರಣಕರ್ತಾಗಿದೆ. ಹಾಗಾಗಿ ಇವತ್ತಿನ ದಿನ ನಮ್ಗೊಂದು ತುಂಬಾ ಸಂತೋಷವಾಗಿದೆ. ಆತ್ಮ ಸಂತೋಷ ಅಂತೀವಲ್ಲ, ಆ ಸಂತೋಷ ನಮ್ಗಾಗಿದೆ. ನಾವು 3 ಜನ 4 ಜನ ನಮ್ಮ ಭಜನಾ ಸಾಮಾನ್ಯ ಕುಷ್ಮಂಡಿನಿ ಅಮ್ಮನ ಪೂಜೆ ಆಗುವಾಗ ಬರ್ತಾ ಇರ್ತಾರೆ, ಹಾಡು ಹೇಳ್ತಾ ಇರ್ತಾರೆ ಬಹಳ ದಿನದಿಂದ. ನಮಗೂ ಇಲ್ಲಿ ಏನ್ ಹೇಳಕ್ ಬಂದೆ ಅಂದ್ರೆ ಶೈವ, ವೈಷ್ಣವ ಮತ್ತು ಜೈನ ಇವೆಲ್ಲ ಆಗಮಗಳು ಒಂದೇ ರೀತಿ ಇದಾವೆ. ಈ ಆಗಮಗಳು ಬೇರೆ ಅಲ್ಲ ಇವು. ಆಮೇಲೆ ಇಲ್ಲಿ ಯಾರ್ಯಾರು ಇಲ್ಲಿ ಸುತ್ತಮುತ್ತ ನಾವು ಒಕ್ಕಲಿಗ ಸಂಪ್ರದಾಯ ಇದೆ, ಶೈವ ಸಂಪ್ರದಾಯ ಇದೆ, ಮತ್ತೆ ವೈಷ್ಣವ ಸಂಪ್ರದಾಯ ಇದೆ. ಇವೆಲ್ಲವೂ ಸಹ ಮೂಲ ಜೈನ ಪರಂಪರೆಯಿಂದ ಬಂದದ್ದು. ಅದೆಲ್ಲೋ ಒಂದು ಬೇರೆ ಇದ್ದೇ ಇದೆ. ಕೊನೆ ನೀವೆಲ್ಲೇ ಹುಡುಕೊಂಡು ಹೋಗಿ ಅದೊಂದು ಬೇರೆ ಇದ್ದೇ ಇದೆ. ಇಲ್ಲಿ ವಿಜಯನಗರದ ಬುಕ್ಕರಾಯ ಇದ್ದಾನಲ್ಲ, ವಿಜಯನಗರದ ಬುಕ್ಕರಾಯ ಇದ್ದಾನೆ. ನೀವು ಶ್ರವಣಬೆಳಗೊಳದಲ್ಲಿ ಒಂದು ಭಂಡಾರ ಬಸದಿ ಅಂತಿದೆ, ಭಂಡಾರಿ ಬಸದಿ ಅಂತ. ಅಲ್ಲೊಂದು ಉತ್ತರಕ್ಕೆ ಮುಖ ಮಾಡಿರ್ತಕ್ಕಂಥ ಒಂದು ಶಾಸನ ಇದೆ.